ಗೀತಾ ಮಹಾತ್ಮೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಜ್ಞಾನಿಯ ಗುಣಲಕ್ಷಣಗಳನ್ನು ಭಗವಂತನು ಹೀಗೆ ಹೇಳಿದ್ದಾನೆ. ನಿಜವಾದ ಜ್ಞಾನಿಯು ವಿದ್ಯೆ ವಿನಯದಿಂದ ಸಂಪನ್ನನಾಗಿರುವ ಬ್ರಾಹ್ಮಣ, ಹಸು, ಆನೆ, ನಾಯಿ ಹಾಗೂ ನಾಯಿಯ ಮಾಂಸವನ್ನು ತಿನ್ನುವವನು. ಇವರೆಲ್ಲರಲ್ಲೂ ಸಮಚಿತ್ತರಾಗಿರುವನು. ಜ್ಞಾನವು ಶ್ರದ್ಧೆಯಿಂದ ಲಭಿಸುತ್ತದೆ ಎಂದು ಈಗಾಗಲೇ ಶ್ರೀಕೃಷ್ಣ ಹೇಳಿರುವನು. ಈ ಜ್ಞಾನವು ತನ್ನದೇ ಆದ ರೂಪದಲ್ಲಿ ಅಡಕವಾಗಿರುತ್ತದೆ. ಕೆಲವರು ಪಾಕವಿದ್ಯೆಯಲ್ಲಿ, ಮತ್ತೆ ಕೆಲವರು ವೇದಶಾಸ್ತ್ರಗಳಲ್ಲಿ, ಹಾಗೆ ಇನ್ನು ಕೆಲವರು ನೃತ್ಯ, ಸಂಗೀತ, ಹಾಸ್ಯ ಮುಂತಾದ ಕಲೆಗಳಲ್ಲಿ ಜ್ಞಾನ ಹೊಂದಿರುತ್ತಾರೆ. ಈ ಪ್ರಕಾರವಾಗಿ ಜ್ಞಾನವು ಒಬ್ಬೊಬ್ಬರಿಗೆ ಆಯಾಯ ವಿಷಯದಲ್ಲಿ ಜಾಗೃತವಾಗಿರುತ್ತದೆ. ಕೇವಲ ಯಜ್ಞಯಾಗಾದಿಗಳನ್ನು ಮಾಡುವವನೇ ಬ್ರಾಹ್ಮಣನೆಂಬ ಪರಿಕಲ್ಪನೆ ಇಂದು ಸಾಮಾನ್ಯವಾಗಿದೆ. ಆದರೆ ವಾಸ್ತವವಾಗಿ ವಿದ್ಯೆ ವಿನಯ ಎಂಬ ಸಂಪತ್ತು ಕೂಡಿದ ಸಾತ್ವಿಕ ಭಾವನೆ ಉಳ್ಳವನೇ ಬ್ರಾಹ್ಮಣನೆಂದು ಇಲ್ಲಿ ಹೇಳಲಾಗಿದೆ. ಗೋವನ್ನು ಕಾಮಧೇನುವಾಗಿ, ಆನೆಯನ್ನು ಗಣಪತಿಗೆ ಹಾಗೂ ಸಾಮಾನ್ಯ ಪ್ರಾಣಿಯಾದ ನಾಯಿಯನ್ನು ದತ್ತಾತ್ರೇಯರ ಸ್ವರೂಪವಾಗಿ ಕಾಣು ಎಂದು ಪುರಾಣಗಳು ಹೇಳುತ್ತವೆ. ಹಾಗೂ ಅದರ ಮಾಂಸವನ್ನು ತಿನ್ನುವವನನ್ನು ಕೂಡ ಸಮಭಾವದಿಂದ ನೋಡು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಹೀಗೆ ಈ ಎಲ್ಲ ತರಹದ ಜೀವಿಗಳನ್ನು ಸೃಷ್ಟಿಸಿ ಭಗವಂತ ಒಂದಕ್ಕೊಂದು ಸಂಬಂಧವಿಟ್ಟಿದ್ದಾನೆ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ ಎಂಬ ಮಾತಿನಂತೆ ಗೋವು ತನ್ನ ಎಲ್ಲ ಅಗತ್ಯಕ್ಕೆ ಬೇಕು. ಅಸಾಧ್ಯವಾದ ಭಾರ ಹೊರಲು ಆನೆಯೂ ಬೇಕು ಮತ್ತು ರಕ್ಷಣೆಗೆ ನಾಯಿಯೂ ಬೇಕು. ಅಂದರೆ ಇಲ್ಲಿ ಒಂದನ್ನು ಬಿಟ್ಟು ಮತ್ತೊಂದು ಇರಲಾಗದಂತಹ ನೈಸರ್ಗಿಕ ಕೊಂಡಿಯಾಗಿದೆ. ಇದನ್ನು ಅರಿತವನೇ ಜ್ಞಾನಿಯಾಗುತ್ತಾನೆ. ನಾವು ಇಂದು ಪ್ರಾಣಿಗಳಲ್ಲೂ ಮೇಲು ಕೀಳೆಂದು ಕಾಣುತ್ತೇವೆ. ಆದರೆ ಎಲ್ಲದರಲ್ಲೂ ಭಗವಂತನೇ ವ್ಯಾಪಿಸಿದ್ದು ಎಲ್ಲದರ ಆತ್ಮವೂ ಒಂದೇ ಆಗಿರುತ್ತದೆ. ಈ ಅರಿವೆಂಬ ಜ್ಞಾನವನ್ನು ಮೂಡಿಸುತ್ತಿರುವ ಗೀತಾಜ್ಞಾನ ಯಜ್ಞಕ್ಕೆ ಚಿರಋಣಿಯಾಗಿ ಕೈಜೋಡಿಸೋಣ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.